ನಮಸ್ಕಾರ ಸ್ನೇಹಿತರೆ. ಈ ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ, ನಮ್ಮ ಟೀಮ್ ನಾವುಗಳು ವಿ ಆರ್ ಚೇಸಿಂಗ್ ದಿಸ್ ಇಶ್ಯೂ. ಈ ಒಂದು ವಿಚಾರವನ್ನ ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ 24/7 ನಾವು ಟೀಮ್ ಮಾನಿಟರ್ ಮಾಡ್ತಾ ಇದ್ದೀವಿ. ಓಕೆ, ವಿತ್ ಆಲ್ ರಿಸೋರ್ಸಸ್. ಏನು ನಡೀತಾ ಇದೆ ಬೆಳ್ತಂಗಡಿನಲ್ಲಿ, ಧರ್ಮಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರೆ SIT, ನಮ್ಮ ಟೀಮನ್ನು ಮಾನಿಟರ್ ಮಾಡ್ತಾ ಇದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದಕ್ಕೆ ಧ್ವನಿಗೂಡಿಸಬೇಕಾದಂಥ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ವೆದರ್ ಇಟ್ ಇಸ್ ಕಾಂಗ್ರೆಸ್, JDS, BJP, ಮೂರೂ ಜನ, JDS ಮತ್ತೆ BJP ಮೂರೂ ಜನ ತಮ್ಮ ಬಾಯಿಗಳಿಗೆ ಬೀಗ ಹಾಕೊಂಡಿದ್ದಾರೆ. ಒಂದಷ್ಟು ಮಾಧ್ಯಮಗಳು News 18 ಅವರು ಇವರು ಪ್ರಸಾರ ಮಾಡಿದ್ರು, ಒಂದಷ್ಟು ಯೂಟ್ಯೂಬರ್ಸು, ಡೆಫಿನೆಟ್ಲಿ ದೇರ್ ಇಸ್ ಎ ವೈ. ಬಟ್ ಮುಖ್ಯವಾಹಿನಿ ಆಗ್ಲಾದಂಥ ಒಂದಷ್ಟು ಜನ, ಎಸ್ಪೆಷಲಿ ನೆನೆ ಆ ವಿಶೇಷ ಬಟ್ಟ ಏನ್ ಕೆಲಸ ಮಾಡ್ತೀಯ ಬಟ್ಟ, ಈ ಸಮಯದಲ್ಲಿ ನಿನ್ನ ಬುಕ್ ರಿಲೀಸ್ ಬೇಕಾ ಬಟ್ಟ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ, ಆ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ, ಬಸವರಾಜ ಬೊಮ್ಮಾಯಿ, ಆಮೇಲೆ ರಿಪಬ್ಲಿಕ್ ಟಿವಿಯ ಶೋಭಾ, ಎಡಿಟರ್ ಇನ್ ಚೀಫ್, ಅಲ್ಲ ಮೇಡಮ್, ತಾವೊಬ್ಬ ಹೆಣ್ಣು, ಇಷ್ಟೊಂದು ದೊಡ್ಡ ಮಾಸ್ ರೇಪ್ ಅತ್ಯಾಚಾರ ಆಗಿದೆ, ತಾವು ಈ ಕಾರ್ಯಕ್ರಮಕ್ಕೆ ಹೋಗಿ ಯಾರ ಜೊತೆ, ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್, ನೀವು ಒಬ್ಬ ಹೆಣ್ತಾನೆ, ಯಾರ ಕಾರ್ಯಕ್ರಮಕ್ಕೆ ಹೋಗಿದ್ರಿ? ನೆನ್ನೆ ಬಟ್ಟಂದು, ವಿಶೇಷ ಬಟ್ಟಂದು ಬುಕ್ ರಿಲೀಸ್ ಮಾಡೋದು ಅಷ್ಟು ಇಂಪಾರ್ಟೆಂಟ್. ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಅತ್ಯಾಚಾರ ಆಯಿತು, ಈಗ 1000ಕ್ಕೂ ಹೆಚ್ಚು ಹೆಣ್ಮಕ್ಳ ಅತ್ಯಾಚಾರ ಆಗಿದೆ. ಅದು ತನಿಖೆ ಆಗಬೇಕು ಅಂತ ನಾವೆಲ್ಲ ಬೀದಿಗಿಳಿದು ಗಲಾಟೆಗಳು ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ, ಯಾರಿಗಾರು ಯಾವ ಮಾಧ್ಯಮ, ಮೈನ್ ಸ್ಟ್ರೀಮ್ ಮಾಧ್ಯಮದವ್ರು ಯಾರೇ ಆಗಿರ್ಲಿ, ನೀವುಗಳು ನೈತಿಕತೆಯನ್ನು ಮರೆದಿದ್ದೀರಾ? ಆ ವಿಶೇಷ ಬಟ್ಟ ಎಲ್ಲಾದ್ರೂ ದಿಕ್ ತಪ್ಪಿಸ್ತಾ ಇದ್ದಾನೆ. ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತಾನಂತೆ, ನನ್ಗೆ ಹೇಳಿದ್ದು ಹಾಕ್ಬೇಡಿ, ಧರ್ಮಸ್ಥಳದ ಹಾಕ್ಬೇಡಿ, ವಿಶೇಷ ಬಟ್ಟ ಯಾಕೆ ಈ ತರ ಹೇಳ್ತಾ ಇದೀಯಾ? ನೆನ್ನೆ ಬುಕ್ ರಿಲೀಸ್ಗೆ ನಾವು ಯಾರ ಮೇಲೆ ಈ ಕೇಸಲ್ಲಿ ಆರೋಪ ಇದೆಯೋ, ಯಾರ ಮೇಲೆ ಭೀಮಾ ಕೈ ತೋರಿಸ್ತಾ ಇದನೋ, ಯಾರ ಮೇಲೆ ಜನರಿಗೆ ಸಮಸ್ಯೆ ಇದೆಯೋ, ಯಾರ ಮೇಲೆ ಸಂಶಯ ಇದೆಯೋ, ಆ ವ್ಯಕ್ತಿನ ಕರ್ಕೊಂಡ್ಬಂದು ಅಲ್ಲಿ ಮೈಕ್ ಕೊಟ್ಟು ಮಾತಾಡಿಸಿ ಬುಕ್ ರಿಲೀಸ್ ಮಾಡ್ತೀಯಲ್ಲ ಬಟ್ಟ, ಬಟ್ಟ ವಿಶೇಷ ಬಟ್ಟ, ನಿನ್ನ ಯಾರು ಕೇಳಂಗಿಲ್ಲೇನೋ ಬಟ್ಟ? ನೋಬಡಿ ಶುಡ್ ಆಸ್ಕ್ ಯು. ಏನು ಮಾಧ್ಯಮ ಲೋಕವನ್ನ, ಮಾಧ್ಯಮನ ಒಂದು ಮಾಫಿಯಾ ಮಾಡ್ಕೊಂಡಿದ್ಯಾ ವಿಶೇಷ ಬಟ್ಟ? ಮೇಡಮ್, ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಶೋಭಾ ಅವರೇ, ನೀವು ಹೋಗಿ ಯಾರನ್ನು ಹೊಗಳ್ತೀರ್ರಿ? ಯಾರನ್ನು ಹೊಗಳಿದ್ರು ನೀವು? ಒಬ್ಬ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಆಗಿ ಯಾರ ಜೊತೆ ನಿಂತ್ಕೊಂಡು ನೀವು ಹೊಗಳಿದ್ರಿ? ಯಾರನ್ನು ಹೊಗಳಿದ್ರಿ? ನೆನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಬ್ಬ ರಿಪಬ್ಲಿಕ್ ಟಿವಿ ಲಕ್ಷಾಂತರ ಜನ ನಿಮ್ಮ ರಿಪಬ್ಲಿಕ್ ಟಿವಿ ನೋಡ್ತಾರೆ. ಇದೇನಾ ನೀವು ಮಾಡ್ತಾ ಇರೋದು? ಇದೇನೇನ್ರಿ ನೀವು ಮಾಡ್ತಾ ಇರೋದು? ರಿಪಬ್ಲಿಕ್ ಟಿವಿ ಎಡಿಟರ್ ಇನ್ ಚೀಫ್ ಶೋಭಾ ಮೇಡಮ್, ಯಾರನ್ನ ನೀವು ಹೋಗ್ಲಿದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ? ಯಾಕೆ? ನಾವೆಲ್ಲ ಗೂಬೆ ಅನ್ಕೊಂಡಿದ್ದೀರಾ? ನಾವೆಲ್ಲ ಗೂಬೆನೇನ್ರಿ? ಶೋಭಾ ಅವರೇ, ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ನೀವೊಬ್ಬ ಹೆಣ್ಣಾಗಿ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅಲ್ಲಿ ಅತ್ಯಾಚಾರ ಆಗಿ, ಅವರ ರೇಪ್ ಆಗಿ, ಅವರನ್ನು ಮುಚ್ಚಾಕಿದರೆ, ಕೊಲೆ ಮಾಡಿದರೆ, ನಿಮ್ಮ ಟಿವಿಲಿ ಪ್ರಸಾರ ಮಾಡೋ ದೂರದ ಮಾತು. ಯಾರ ಜೊತೆ ವೇದಿಕೆ ಹಂಚ್ಕೊಂಡ್ರಿ ಶೋಭಾ ಅವರೇ? ಯಾರ ಜೊತೆ ಹಂಚ್ಕೊಂಡ್ರಿ? ಈ ಬಟ್ಟನ ಮಾತು ಕೇಳಿ, ನೀವು ಯಾರ ಜೊತೆ ಹಂಚ್ಕೊಂಡ್ರಿ? ಈ ವಿಶ್ವೇಶ್ವರಯ್ಯ ಭಟ್, ನಿಜವಾಗ್ಲೂ ವಿಶ್ವೇಶ್ವರಯ್ಯ ಭಟ್ ನಿನ್ಗೆ ಮಕ್ಕಳಿದಾರ? ಮಕ್ಕಳು ಮರಿ ಇಲ್ವಾ? ಹೆಂಡತಿ ಇಲ್ವಾ? ನಿಮ್ಮ ಹೆಂಡತಿ ಹೆಣ್ಣಲ್ವೇನ್ರಿ ವಿಶ್ವೇಶ್ವರಯ್ಯ ಭಟ್? ಯಾರನ್ನ ಕರ್ಕೊಂಬಂದು ಪ್ರಮೋಟ್ ಮಾಡ್ತಾ ಇದೀಯಾ ವಿಶ್ವೇಶ್ವರಯ್ಯ ಭಟ್? ಕರ್ನಾಟಕ ಯಾರ್ದು ಅನ್ಕೊಂಡಿದ್ಯಾ? ಅತ್ಯಾಚಾರಿಗಳಿಗೆ ಸನ್ಮಾನ ಮಾಡೋದು, ಅತ್ಯಾಚಾರಿಗಳ ಕೈಗೆ ಮೈಕ್ ಕೊಡೋ ಅನ್ನೋ ಮಟ್ಟಕ್ಕೆ ನಮ್ಮ ಸಮಾಜ ಬಂದಿದೆ. ಬ್ಲಡ್ ಬಾಯ್ಲ್ ಆಗುತ್ತೆ ನಮ್ದು. ಸೌಜನ್ಯ ಯಾರು? ಒಬ್ರು ಒಕ್ಕಲಿಗರ ಹೆಣ್ಮಕ್ಳು, ರಾಜ್ಯ ಒಕ್ಕಲಿಗರ ಸಂಘ. ನೀವ್ ಯಾರಾದ್ರೂ ಒಬ್ರು ಆ ಸೌಜನ್ಯ ಪ್ರಕರಣದಲ್ಲಿ ರಾಜ್ಯ ಏನ್ಕೋಬೇಕು ಸಂಘ? ಹಂಗಾರೆ ಒಕ್ಕಲಿಗರ ಸಂಘ ಏನ್ಕೋಬೇಕು? ಪೋಸ್ಟರ್ ಬ್ಯಾನರ್ ಹಾಕೊಂಡು ದುಡ್ಡು ಮಾಡಕ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ? ರಾಜ್ಯ ಒಕ್ಕಲಿಗರ ಸಂಘ, ಅದಕ್ಕೆ ನಡೆಯೋದು ಎಲೆಕ್ಷನ್ಸ್. ರಾಜಕಾರಣಿಗಳವರು ಸಂಬಂಧಿಕರು ಬಂದಲ್ಲಿ ಎಲೆಕ್ಷನ್ ನಿಂತ್ಕೊಳೋದು.
ಅದ್ರ ಹಿಡ್ತಾ ಸಾಧಿಸ್ಕೊಳೋದು, ಅಲ್ಲಿ ಬರೋ ದುಡ್ಡನ್ನ ಬಾಸ್ಕೊಂಡ್ ತಿನ್ನಕ್ಕೋಸ್ಕರ ಯಾಕ್ರೋ ಕೊಡ್ಲಿಲ್ಲ? ರಾಜ್ಯ ಒಕ್ಕಲಿಗರ ಸಂಘ ಸೌಜನ್ಯ ಯಾವ ಜಾತಿನೋ? ಒಕ್ಕಲಿಗರು ತಾನೆ. ನಾನು ಜಾತಿ ಮಾತಾಡ್ತಾ ಇಲ್ಲ, ಬಟ್ ನನಗೂ ಗೊತ್ತಿರ್ಲಿಲ್ಲ ಸೌಜನ್ಯ ಒಕ್ಕಲಿಗರು ಅಂತ. ನನಗೆ ಇವತ್ತೇ ಗೊತ್ತಾಗಿದ್ದು. ಬ್ಲಡ್ ಬಾಯ್ಲ್ ಆಗುತ್ತೆ. ರಾಜ್ಯ ಒಕ್ಕಲಿಗರ ಸಂಘದವ್ರು ಏನೋ ಮಾಡ್ತಾ ಇದ್ದೀರಾ? ಓಕೆ, ರಾಜ್ಯ ಒಕ್ಕಲಿಗರ ಸಂಘದವ್ರಿಗೆ ನಿಮಗೆ ನಿಜವಾಗ್ಲೂ ಬಾಯಿ ಇಲ್ಲ, ನಿಮಗೆ ಬಾಯಿ ಇಲ್ಲ. ಇದು ಕೇಳಲೇಬೇಕಾಗಿದೆ. 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿದೆಯಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಯಾಕ್ರೋ ಮಾತಾಡ್ತಾ ಇಲ್ಲ? ನೀವು ಮಾತಾಡಲ್ಲ, ನೀವೆಲ್ಲ ರಾಜಕಾರಣಿಗಳ ಬಕೆಟ್ಗಳು. ಅವರು ಮಾತಾಡಿದ್ರೆ ನಿಮ್ಮನ್ನ ಕಿತ್ ಬಿಸಾಕ್ಸಿ ಇವರೇ ಹೇಳ್ದ, ಕೆಂಚಪ್ಪ ಗೌಡ್ರೆ ಹೇಳಿದ್ರು, ನಾವೇನ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅಡ್ಮಿನಿಸ್ಟ್ರೇಟ್ ಆಗಿ ನಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ ಅಂತ. ಆ ಭಯ ಇದ್ಕೊಂಡು ಯಾಕೋ ಜೀವನ ಮಾಡ್ತೀರಾ? ಕೆಂಚಪ್ಪ ಗೌಡ ಹೇಳಿದ ನನಗೆ, ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅಡ್ಮಿನಿಸ್ಟ್ರೇಟ್ ಆಗ್ತೀನಿ ಹೇಳೋರೆ. ಡಿ ಕೆ ಶಿವಕುಮಾರ್ಗೆ ಎದ್ಕೊಂಡು ಯಾಕಪ್ಪ ಬದುಕ್ತೀಯಾ ಅಧ್ಯಕ್ಷ? ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಯಾಕೆ ಬದುಕ್ತೀಯಾ? ಸೌಜನ್ಯ ಒಬ್ಬ ಒಕ್ಕಲಿಗರ ಮಠ ಇದೆ, ಸ್ವಾಮೀಜಿಗಳಿದ್ದೀರಾ, ನೂರಾರು ಸಾವಿರಾರು ಮಠ ಇದೆ ಕರ್ನಾಟಕದಲ್ಲಿ. ಯಾವ ಸ್ವಾಮೀಜಿನಾದ್ರೂ ಈ ಹತ್ಯಾಕಾಂಡದ ಬಗ್ಗೆ, ಸೌಜನ್ಯ ಬಗ್ಗೆ ಮಾತಾಡಿದ್ದೀರಾ? ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಸ್ವಾಮೀಜಿಗಳು? ವೈ ಶುಡ್ ವಿ ಕನ್ಸಿಡರ್ ಯು ಆಸ್ ಎ ಪಾಂಟಿಫ್? ನಾವ್ಯಾಕೆ ನಿಮ್ಮನ್ನ ಸಮಾಜದ ಒಂದು ದಿಕ್ಸೂಚಿ ಅಂತ ನಿಮ್ಮನ್ನ ಸ್ವಾಮೀಜಿಗಳ ಕಾಲಿಗೆ ಯಾಕೆ ಬೀಳ್ಬೇಕು? ನಿಮ್ಮ ಮಠಕ್ಕೆ ಬಂದು ನಾವು ದಕ್ಷಿಣೆ ಯಾಕೆ ಕೊಡ್ಬೇಕು? ನಿಮ್ಮನ್ನ ಗುರು ಹಿರಿಯರಂತ ನಾವ್ ಯಾಕೆ ನಂಬಬೇಕು? ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆದಾಗ ಒಬ್ಬ ಸ್ವಾಮೀಜಿ ಮಾತಾಡಿಲ್ಲ. ಫರ್ಗೆಟ್ ಅಬೌಟ್ ಎಲ್ಲ ಸ್ವಾಮೀಜಿ. ನಾನು ನಮ್ಮ ಒಕ್ಕಲಿಗರ ಸಂಘದ ನಮ್ಮ ಮಠದ ಸ್ವಾಮೀಜಿ ಬಗ್ಗೆ ಮಾತಾಡ್ತೀನಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ವ್ಯಕ್ತಿ ಹೆಸರು ನೀವು ನೋಡಿದಿರ ಎಲ್ಲ ಗೊತ್ತಿಲ್ಲ. ಈಸ್ ಅ ಬಾಸ್. ನಮ್ಮ ಒಕ್ಕಲಿಗರ ಮಠದ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ವ್ಯಕ್ತಿ ಹೆಸರು ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅಂತ. ಈ ವ್ಯಕ್ತಿ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ. ಇವರಲ್ಲ ಬಿಡಿ, ಅಲ್ಲಿ ಶೋ ಯು. ಇದು ಹಳೆ ಫೋಟೋ, ಇದು ಇವರ ಹೊಸ ಫೋಟೋ ನೋಡಿ. ನಿಮಗೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ. ಈಸ್ ಅ ಪರ್ಸನ್ ಹೂ ಈಸ್ ರನ್ನಿಂಗ್ ಈ ನಮ್ಮ ಒಕ್ಕಲಿಗರ ಮಠದ ಸರ್ವಾಧಿಪತಿ ಈ ವ್ಯಕ್ತಿ. ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು ಸಾರ್ ಹುಷಾರು ಅಂತ. ಅಯ್ಯೋ, ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದೀವಿ. ಹುಷಾರು ಏನೂ ಇಲ್ಲ. ವಿ ನೀಡ್ ಅಕೌಂಟಬಿಲಿಟಿ. ಈ ವ್ಯಕ್ತಿ ಬಾಲಗಂಧ ಸ್ವಾಮೀಜಿಗೆ ಎಲ್ಲ ಮಂಡ್ಯದಲ್ಲಿ ಕಾರ್ಗೆ ಹೋಗ್ಬೇಕಾದ್ರೆ ಸಿಕ್ಕಿದಂತೆ. ಸಣ್ಣ ವಯಸ್ಸಲ್ಲಿ ಕರ್ಕೊಂಬಂದು ಕೆಲ್ಸಕ್ಕೆ ಮಾಡ್ಕೊಂಡ್ರೆ ಇವತ್ತು ಈ ಮಠದ ಏನೋ ಸರ್ವಾಧಿಪತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ಮಠ ಮಾಡಿದ್ದು ಏನೋ ಒಕ್ಕಲಿಗರು, ಬಡವರು, ರೈತರು. ಈ ಮಟ್ಟಕ್ಕೆ ಸ್ವಾಮೀಜಿಗಳಿಗೆ 1972ನಲ್ಲಿ ಶ್ರೀ ಆದಿ ಚುಂಚನಗಿರಿ ಟ್ರಸ್ಟ್ ಫಾರ್ಮ್ ಆಗುತ್ತೆ. ಬಾಲಗಂಗಾಧರ ಸ್ವಾಮೀಜಿ ಈ ಮಠವನ್ನ ಕಟ್ತಾರೆ. ಈ ರಾಜ್ಯದ ರೈತರು, ಈ ರಾಜ್ಯದ ಒಕ್ಕಲಿಗರು, ಈ ರಾಜ್ಯದ ಈ ಮಠವನ್ನ ನಂಬಿರುವಂತರು ದಾನ ಧರ್ಮ ಮಾಡಿ 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ ಇದೆ. 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ ಇದೆ. ಸೌಜನ್ಯ ವಿಚಾರದಲ್ಲಿ, ಹೆಣ್ಣು ಮಕ್ಕಳ ಅತ್ಯಾಚಾರದ ವಿಚಾರದಲ್ಲಿ ಈ ಒಕ್ಕಲಿಗರ ಸಂಸ್ಥಾನ ಮಾತಾಡ್ಲೇ ಇಲ್ಲ. ಈ ವ್ಯಕ್ತಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅಂತ. ನೀವು ನೋಡಿರೋದು ನಿರ್ಮಲಾನಂದ ಸ್ವಾಮೀಜಿ ಅವರು ಜಸ್ಟ್ ಅಷ್ಟೇ ಮುಂದೆ ಅವರೇ ಪ್ರೆಸಿಡೆಂಟು, ಅವರೇ 72ನೇ ವಿಶ್ವಗುರು ಈ ಒಂದು ಮಟ್ಟಕ್ಕೆ. ಆದರೆ ಸಂಪೂರ್ಣ ವ್ಯವಹಾರ ನಡೆಸೋದು ಈ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕು ನೋಡಿ. ಯಾರೋ ಪಕ್ಕದಲ್ಲಿ ಕಾಲೇಜು ಪ್ರಿನ್ಸಿಪಾಲ್ ಇರಬೇಕು ಮೇಡಮ್. ಸ್ವಾಮೀಜಿ ಅಂಡ್ ಪ್ರಿನ್ಸಿಪಾಲ್ ಇರ್ಬೋದು ನೋಡಿ. ಎಷ್ಟು ದೊಡ್ಡ ಬೊಕ್ಕೆ ಸ್ವಾಮೀಜಿ ಅವ್ರಿಗೆ ಬೊಕ್ಕೆ ನೋಡಿ. ಇನ್ನೂ ನೋಡ್ಬೇಕಾ ನೋಡಿ ಇವರೇ. ಆದ್ರೆ ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತು ಕೂಡ ಈ ನೋಡಿ ಬಾಲಗಂಗಾಧರ ಸ್ವಾಮೀಜಿ ಹೋದ್ಮೇಲೆ ಇವರೇ ಬಾಸ್ ಆಗ್ಬಿಟ್ಟವ್ರೆ. ಈಸ್ ಅ ಬಾಸ್. ನಮ್ಮ ಮಠಕ್ಕೆ ಬಾಸ್, ನಮ್ಮ ಒಕ್ಕಲಿಗರ ಮಠಕ್ಕೆ ಬಾಸ್. ಬಂದ್ರು ಬಾಸ್ ಬಂದ್ರು ನೋಡಿ. ಯಾವ ಮಟ್ಟಕ್ಕೆ ಬಂದೈತೆ ಬಾಲಗಂಗಾಧರ ಸ್ವಾಮೀಜಿ. ಇಲ್ಲಿ ಬಡವರ ಏಳಿಗೆಗೋಸ್ಕರ, ಬಡವರಿಗೋಸ್ಕರ, ಒಕ್ಕಲಿಗರಿಗೋಸ್ಕರ, ಸಮುದಾಯಕ್ಕೋಸ್ಕರ ಕಟ್ಟಂತ ಮಠಗಳು ಯಾರ್ಯಾರು ಅಧಿಕಾರ ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡ್ರಿ. ಈಸ್ ದ ಆಕ್ಚುಯಲ್ ಬಾಸ್ ಆಫ್ ಈ BGS ಗೆ. ಈಸ್ ದ ಆಕ್ಚುಯಲ್ ಬಾಸ್. ನಿರ್ಮಲಾ ಅಂದ್ರು ಎಸ್ ಅವರು
ಸೌಮ್ಯರು, ಅವ್ರ ಬಗ್ಗೆ ನಾವೇನು ಮಾತಾಡಕ್ ಹೋಗಲ್ಲ. ಬಟ್ ಈ ವ್ಯಕ್ತಿ ಇದನ್ನಲ್ಲ, ಈ ವ್ಯಕ್ತಿ ನಮ್ಮ ಒಕ್ಕಲಿಗರ ಮಠ BGS ಮಠಕ್ಕೆ ಈಸ್ ದ ಆಕ್ಚುಯಲ್ ಬಾಸ್. ನೋಡಿ, ಹೆಸರು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ನೋಡ್ರಿ ನಗ್ತಾ ಇರೋದು ಎಲ್ಲ ಅಲ್ಲೂ ಕಾಣಿಸ್ತಾ. ಸ್ವಾಮೀಜಿ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಈ ಹತ್ಯಾಕಾಂಡದ ಬಗ್ಗೆ BGS ಮಠದಿಂದ ಯಾಕ್ರಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಯಾಕ್ರಿ ಕೊಟ್ಟಿಲ್ರಿ? ಯಾವ ಸ್ವಾಮೀಜಿನೂ ಕೊಟ್ಟಿಲ್ಲ. ನೀವು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ಗೆ ನೀವೇ ಮ್ಯಾನೇಜಿಂಗ್ ಡೈರೆಕ್ಟರ್, ಯಾಕ್ರಿ ಬಾಯಿ ಬಿಚ್ಚಿಲ್ಲ ನೀವು ಈ ಹತ್ಯಾಕಾಂಡದ ಬಗ್ಗೆ? ಭಯನನ್ರಿ ನಿಮ್ಗೆ? ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅಂತ ಅವ್ರ ಹೆಸರು. ಓಕೆ, ಸ್ವಲ್ಪ ನಮ್ಮ ಮಕ್ಕಳಿಗರೆಲ್ಲ ಉರ್ಕಂತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಲೆಕ್ಕಾಚಾರ ಕೇಳಕ್ಕೆ ಮೀಟರ್ ಇಲ್ಲ. ನಾವೇನ ಕೇಳಿದ್ರೆ ನೀನು ಬಂದ್ಬಿಟ್ಟೆ ಕೇಳಲೇಬೇಕಲ್ಲ ಇವ್ರನ್ನ. ಅಲ್ರಿ, ಎತ್ತ ಹೋಗ್ತಾ ಇದೆ ಸಮಾಜ. ಸಮಾಜಕ್ಕೆ ದಿಕ್ಸೂಚಿ ಆಗ್ಬೇಕಾದಂತ ಮಠಗಳು, ಸ್ವಾಮೀಜಿಗಳು ಅದು ನಡೆಸ್ತಾ ಇರೋಂತ ಇಂಥ ಪ್ರಕಾಶನಾಥ ಸ್ವಾಮೀಜಿ ಅಂತವ್ರು ಎತ್ತ ತಗೊಂಡೋಗ್ತಾ ಇದ್ದೀರಾ? ಯಾಕೆ ಮಾತಾಡ್ತಾ ಇಲ್ಲ? ನೋಡ್ರಿ, BGS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಐ ಥಿಂಕ್ ಆನ್ಯುವಲ್ ಸೆರೆಮನಿ ಅನ್ಸುತ್ತೆ. ಏನು ಉದ್ಧಾರ ಇಲ್ಲ ಗುರು, ಏನು. ನಮ್ಮ ದೊಡ್ಡವರು ಅಂಬರೀಷ್ ಜೊತೆ ನೋಡಿ, ಇವರು ನಮ್ಮ ಈಸ್ ದ ಫೌಂಡರ್ ಟ್ರಸ್ಟಿ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿ ಅಂತ. ಓಕೆ, ಇವರು ಅಂಬರೀಷು, ಅಬ್ದುಲ್ ಕಲಾಂ ಇವರೇ. ಈಗ ಹೇಳೋದಲ್ಲ, ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ನೋಡಿ, ಆವಾಗ ಹೆಂಗಿದ್ರು ಸ್ವಾಮೀಜಿ ಕರ್ಕೊಂಬಂದ ಹೆಂಗಿದ್ರು, ಈಗ ನೋಡ್ರಿ ಹೆಂಗಿದ್ದಾರೆ. ಅವನ್ ಯಾರೋ ಮಂಜು ಮೈಕಲ್ ಅಂತೆ. ಜಗ್ಗಣ್ಣ ಯಾಕೆ ಬಡ್ಕೋತೀಯ ನೀನು, ಅದುಮ್ಕಂಡು ಎಗರೋ ಇಲ್ಲಿಂದಲೇ. ಹೇ ಹಳೆ ಬೇವರ್ಸಿ, ನಿಮ್ಗೆ ಯಾವನೋ ನಿಮ್ಗೆ ಕೇಳಕ್ಕೆ ಕೆಳಗಡೆ ಸೀಟ್ಸ್ ಇಲ್ದ ವ್ಯಕ್ತಿಗಳೆಲ್ಲ ಯಾಕೋ ಕಮೆಂಟ್ ಆಗ್ತೀರಾ? ಏನೋ ಹಳೆ ಬೇವರ್ಸಿ, ಯಾಕೆ ಕಮೆಂಟ್ ಆಗ್ತೀಯಾ? ಯಾಕೆ ನಿನಗೆ ಪರಿಚಯನಾ? ಡಾಕ್ಟರ್ ಪ್ರಕಾಶ್ ನಾಥ್ ಸ್ವಾಮೀಜಿ ಏನಾದ್ರು ನಿಂಗೆ ತುಂಬಾ ಫುಲ್ ಕ್ಲೋಸ್ ಅನ್ಸುತ್ತೆ ಅಲ್ವೇನೋ? ಅಲ್ಲಿ ಮೆಸೇಜ್ ಆಗ್ತಾ ಇದೆಯಾ? ಬೇವರ್ಸಿ, ನಾನ್ ಕೇಳ್ತಾ ಇರೋದು ಸಾರ್ವಜನಿಕ ಮಠ, ಸಮುದಾಯದ ಮಠ. ಯಾರ ಅಪ್ಪನ ಆಸ್ತಿ ನಾನು ಕೇಳ್ತಾ ಇಲ್ಲ, ಯಾರ ಅಪ್ಪನ ಆಸ್ತಿಗೂ ಕೇಳ್ತಾ ಇಲ್ಲ. ಇವರೆಲ್ಲ ಬಂದು ಕೂತ್ಕೊಂಡಿರೋದು 1977ರಿಂದ ಒಕ್ಕಲಿಗ ಸಮುದಾಯದರು, ರೈತರು ದಾನ ಧರ್ಮ ಕೊಟ್ಟು ಈ ಮಠನ ಬೆಳೆಸಿರೋದು. ಯಾರಪ್ಪನ ಆಸ್ತಿ ಎಲ್ಲ ಕೇಳ್ದಿರೋಕ್ಕೆ ಬೇವರ್ಸಿಗಳ ಕೇಳಬಾರ್ದು. ಕೇಳಕ್ಕೆ ನಿಮ್ಗೆ ಕೆಳಗಡೆ ಸೀಟ್ಸ್ ಇರ್ಬೇಕಲ್ಲ, ನಿಮ್ಗೆ ಸೀಟ್ಸ್ ಇಲ್ಲ. ನಿಮ್ಗೆ ನಾವು ಕೇಳಿದ್ರೆ ಇವರ ಕೇಳೋದು ಯಾಕ ಕೇಳಬಾರ್ದಲ್ಲ? ಯಾರಪ್ಪಂದು ಮಠ? ಈ ಮಟ್ಟಕ್ಕೆ ವೈಭವೀಕರಣ ಕಟ್ಟಿದವರು ಯಾರೋ, ದಾನ ಕೊಟ್ಟಿದವರು ಯಾರೋ? ಈ ಮಟ್ಟದ ವೈಭವೀಕರಣ ಇವರೇ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಅಂತೆ. ಅಯ್ಯೋ ದೇವ್ರೆ, ಬಾಯಿ ಬಿಡಲ್ಲ. ಅನ್ಯಾಯ ಆದ್ರೆ ಬಾಯಿ ಬಿಡಲ್ಲ. ಇವ್ರುಗಳೆಲ್ಲ ಮಠಗಳನ್ನ ಮೇಂಟೈನ್ ಮಾಡ್ಕೊಂಡು ಅವನ್ ಯಾರೋ ಹಾಕಿದಾನೆ. ಏನ್ ಬಡ್ಕೊಂತೀರಾ ಕೆಳಗಡೆ? ನೀವಾದ್ರೂ ಸೀಡ್ಲೆಸ್, ನಮ್ಗೆ ದೇವ್ರ ಸೀಟ್ಸ್ ಕೊಟ್ಟು ಕಳ್ಸವ್ನೆ. ಆಮೇಲೆ ಈ ಮಠ ಯಾರಪ್ಪನ ಆಸ್ತಿ ಏನಲ್ಲ. ನಾನು ಒಕ್ಕಲಿಗ, ರಾಜ್ಯದಲ್ಲಿರೋ ಒಕ್ಕಲಿಗ, ಒಬ್ಬ ಒಕ್ಕಲಿಗನಾಗಿ ಒಕ್ಕಲಿಗ ಮಠಕ್ಕೆ ದಾನ ಧರ್ಮದಿಂದ ಕಟ್ಟಿದ್ದು 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆ. ಈತ ಮ್ಯಾನೇಜಿಂಗ್ ಡೈರೆಕ್ಟರ್. 72ನೇ ವಿಶ್ವಗುರು ಶ್ರೀ ನಿರ್ಮಲ ಸ್ವಾಮೀಜಿ, ನಾವು ಅವ್ರ ಬಗ್ಗೆ ಮಾತಾಡಲ್ಲ. ಈತ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾಕೆ ಬಡವ್ರಿಗೆ ಏನ್ ಮಾಡಿದ್ದೆ? ಏನೋ ಒಕ್ಕಲಿಗ ಮಠ ಏನ್ ಮಾಡಿದೆ? ಏನ್ ಗೌಪ್ಯವಾಗಿ ಯಾವ್ದಾದ್ರು ಕಾಲೇಜ್ ಓಪನಿಂಗ್ ಮಾಡ್ಬೇಕು ಅಂದ್ರೆ ಉತ್ತರ ಭಾರತದ ಗುಜರಾತಿಗಳು ಕರ್ಕೊಂಬಂದು ಓಪನ್ ಮಾಡ್ತೀರಾ? ಮೊನ್ನೆ ನೆಲಮಂಗಲದಲ್ಲಿ ಓಪನಿಂಗ್ ಸೆರೆಮನಿ ಬಂದವರೆಲ್ಲ ಗುಜರಾತಿಗಳು. ಆಮೇಲೆ ಶ್ರೀಮಂತರು, ಕುಮಾರಸ್ವಾಮಿ ಅಂತವರು, DK ಶಿವಕುಮಾರ್ ಅಂತವರು. ಬಡ ಒಕ್ಕಲಿಗರು ನಿಮ್ ಕಣ್ಣಿಗೆ ಕಾಣಿಸಲ್ಲ. ಯಾಕೆ ಕಾಣಿಸ್ತೀರಾ? ಯಾಕೆ ಕಾಣಿಸ್ತದೆ? ಬಡ ಒಕ್ಕಲಿಗರನ್ನ ಎಲ್ಲಿ ಮಡಗಿದ್ದೀರಾ ನೀವು ಮಠದವರು? ಯಾಕೆ ಕೇಳಬಾರ್ದು? ಯಾಕೆ ಎಲ್ಲಾ ವ್ಯವಹಾರ ಗೌಪ್ಯ? ಯಾಕೆ 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಇಟ್ ವರ್ಕ್ಸ್ ಅಂಡರ್ ದ ಟ್ರಸ್ಟ್. ಈ ಮಠ ನಡೆಯೋದು ಟ್ರಸ್ಟ್ ಕೆಳಗಡೆ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂತ. ಯಾರಪ್ಪನ ಆಸ್ತಿ ಏನಲ್ಲ. ರೈತರು, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ದಾನ ಧರ್ಮ ಕೊಟ್ಟು ಜಮೀನು, ಒಡವೆ, ಅಕ್ಕಿ, ರಾಗಿ, ಬೇಳೆ ದೇಣಿಗೆ ಕೊಟ್ಟು ಈ ಮಠವನ್ನ ಬೆಳೆಸಿರೋದು. ಎಲ್ಲಿ ತಗೊಂಡೋಗ್ತಾ ಇದ್ದೀರಾ? ಬರೀ
ರಾಜಕಾರಣಿಗಳು ಶ್ರೀಮಂತರು ಅಲ್ಲಿ ಬರ್ತಾರೆ, ಅವ್ರದ್ದು ಸ್ವಿಸ್ ಬ್ಯಾಂಕ್ ಅನ್ನ ಇಡ್ತಾರೆ, ಹೋಯ್ತಾರೆ. ಏನ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ? ಮಠನ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ? ಯಾರು ಕೇಳಬಾರ್ದು ಹಂಗಾರೆ? ಸಮುದಾಯಕ್ಕೆ ಆಗಿರ್ಲಿ, ಈಗ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೆದಿದೆಯಲ್ಲ, ಒಕ್ಕಲಿಗ ಮಠ ಹೇಳುತ್ತೆ ನಾವು ಸಾವಿರಾರು ಮಠಕ್ಕೆ ನಾವು ಒಂಥರ ಈಶ್ವರ ಇದ್ದಂಗೆ, ಹಿಮಾಲಯ ಪರ್ವತ ಇದ್ದಂಗೆ. ಒಕ್ಕಲಿಗ ಮಠದಿಂದ ಈ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿಲ್ಲ ಈ ಹತ್ಯಾಕಾಂಡದ ಬಗ್ಗೆ? ಸೀಟ್ ಕೊಡಬೇಡ, ನೀನು ಯಾರಿಗೂ ಸೀಟ್ ಕೊಡಬೇಡ, ಫ್ರೀಯಾಗಿ ಮಾಡ್ಕೊಳ್ಳಿ, ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು. ಆದರೆ ಇಷ್ಟು ದೊಡ್ಡ ಸೌಜನ್ಯ ಒಕ್ಕಲಿಗಳಲ್ವಾ? ಒಕ್ಕಲಿಗ ಮಠ ಅಲ್ವಾ ಇದು? ಯಾಕೆ ಮಾತಾಡಿಲ್ಲ? ಶ್ರೀ 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 ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಹೇಳಲೇಬೇಕಾಗತ್ತೆ. ಅವ್ನು ಯಾರೋ ಹೇಳ್ತಾ ಇದ್ದೆ, ಯಾಕೆ ಅರ್ಕಂತ ಇದೆಯಾ ಅಂತ. ನನಗೆ ಸೀಟ್ಸ್ ಇದೆ, ಅರ್ಕಂತೀನಿ. ನಿನಗೆ ಸೀಟ್ಸ್ ಇಲ್ಲ, ಮುಚ್ಕೊಂಡಿರೋ ಎಲ್ಲದನ್ನು. ನಿಮ್ಮ ಅಪ್ಪಂದಲ್ಲ, ಮಠನೇ ಆಗಿರ್ಬೋದು, ರಾಜ್ಯ ಒಕ್ಕಲಿಗ ಸಂಘ ಯಾವನ ರಾಜಕಾರಣಿಗೆ ಬರ್ಕೊಟ್ಟಿರೋ ಲೇ ಸಮುದಾಯದ್ದು ಒಕ್ಕಲಿಗ, ನಾನು ಒಕ್ಕಲಿಗ, ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಮಾತಾಡಿಲ್ಲ? ಸೌಜನ್ಯ ಒಕ್ಕಲಿಗರಲ್ವಾ? ಸಮುದಾಯದ ಹೆಣ್ಮಕ್ಳು ಕೊಲೆ ಆಗುತ್ತೆ, ಮಠ ಏನ್ ಮಾಡ್ತಾ ಇದೆ? ಮಠದ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ನನ್ನ ಪ್ರಶ್ನೆ. ಬೇರೆ ಸ್ವಾಮೀಜಿನೂ ಕೊಟ್ಟಿಲ್ಲ. ಸ್ವಾಮೀಜಿಗಳು ಯಾಕೆ ಮೌನವಾಗಿದ್ದಾರೆ? ಯಾಕೆ ನಿಮ್ಮನ್ನ ಸ್ವಾಮೀಜಿ ಅನ್ಕೊಬೇಕು ನಾವು? ವೈ ಶುಡ್ ವಿ ಬಿಲೀವ್ ದಟ್ ಅನ್ನೋ? ನೀವು ಸಮಾಜದ ದಿಕ್ಸೂಚಿ. ನಿಮ್ಮ ಕಾಲಿಗೆ ಬಿದ್ದು, ನಿಮ್ಮ ಮಠಕ್ಕೆ ಬಂದು ದೇಣಿಗೆ ಕೊಟ್ಟು ನಿಮ್ಮನ್ನ ಗುರು ಹಿರಿಯರು ಅಂತ ನಾವು ನಂಬಿದ್ದೀವಲ್ಲ, ನಾವು ದಡ್ರ. ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ. ಯಾವ ಪಾರ್ಟಿಯವನು ಮಾತಾಡ್ತಾರ? 3 ಪಾರ್ಟಿಯವರು ಹೆಂಗಿದ್ದೀರೋ ಕಣ, ಅಂಟಮ್ಮರ್ ತರ ಇದ್ದೀರಲ್ಲೋ. JDS, ಕಾಂಗ್ರೆಸ್, ಬಿಜೆಪಿ 3 ಜನ ಅಂಟಮ್ಮರ್ ತರ ಇದ್ದೀರಾ. ಇದೇ ಮೊದಲ ಬಾರಿಗೆ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ 3 ಪಾರ್ಟಿಯವರು ಬಾಯಿ ಬಿಸ್ತಾ ಇಲ್ಲ. ಯಾಕೆ ಮಾಡ್ತಲ್ಲ? ರಾಜ್ಯ ಒಕ್ಕಲಿಗ